ವೃಷಭ ರಾಶಿಯವರಿಗೆ ಈ ಜೂನ್ ಮಾಸ ಏನ್ ಹೇಳುತ್ತೆ? ಇಷ್ಟು ದಿನ 2ನೇ ಮನೆಯಲ್ಲಿ ಗುರು ಬಲ ಅಂತಕ್ಕಂಥದ್ದಿತ್ತು. ಈಗ 3ನೇ ಮನೆಗೆ ಗುರು ಪ್ರವೇಶವನ್ನ ಮಾಡ್ತಾನೆ, 3ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾನೆ. 3ನೇ ಮನೆಯಲ್ಲಿ ಶುಕ್ರನು ಕೂಡ ಸಂಚಾರವನ್ನ ಮಾಡ್ತಾನೆ. ಗುರು ಶುಕ್ರರಿಬ್ಬರೂ ಕೂಡ ಏಕರಾಶಿಯಲ್ಲಿ ಚಂದ್ರ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಾರೆ. ಜಾಗ್ರತೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಗೆಳೆಯರಲ್ಲಿ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ಅಧಿಕವಾಗಿ ಬರುತ್ತೆ. ನೀವು ಒಳ್ಳೆಯದನ್ನು ಹೇಳಿದ್ರು ಕೂಡ ವಿರುದ್ಧವಾಗಿ ತಗೊಳ್ತಕ್ಕಂಥ ಪರಿಸ್ಥಿತಿಯು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಂಬಂಧಗಳಲ್ಲೂ ಕೂಡ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ಅನರ್ಥ ಹೋಗಬೇಕು ಅಂತ ಅಂದ್ರೆ ಆದಷ್ಟು ದೊಡ್ಡ ದೊಡ್ಡ ವಿಚಾರಗಳಿಗೆ ಕೈ ಹಾಕದೇ ಇರತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಇತ್ಯರ್ಥಗಳಿಗೆ ಭಾಗಿಯಾಗದೇ ಇರತಕ್ಕಂಥದ್ದು ತುಂಬಾ ಹೊಳಿತು. ಇನ್ನ ಶುಕ್ರ ಚಂದ್ರ ನಕ್ಷತ್ರದಲ್ಲಿ ಇದ್ದಾನೆ, ಗುರುವಿನ ಜೊತೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಶತ್ರು ಬಾಧೆ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಚೆನ್ನಾಗಿರುವವರು ಕೂಡ ಶತ್ರುಗಳಾಗ್ಬಿಡ್ತಾರೆ. ಖರ್ಚುಗಳನ್ನ ಹೆಚ್ಚಾಗಿ ಮಾಡ್ಕೋತೀರಾ, ಬೇಡದೇ ಇರತಕ್ಕಂಥದ್ದಕ್ಕೆ ಖರ್ಚು ಮಾಡ್ತೀರಾ, ಬೇಡದೇ ಇರತಕ್ಕಂಥದ್ದಕ್ಕೆ ಲೋನ್ ತಗೋತೀರಾ, ಅದನ್ನ ತೀರ್ಸೋಕ್ ಸಾಧ್ಯ ಆಗಲ್ಲ. ಇನ್ನು ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥ ಸಾಧ್ಯತೆ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶುಕ್ರ ಧನಕಾರಕ, ಐಶ್ವರ್ಯಕಾರಕ, ಜೊತೆಗೆ ದುಶ್ಚಟಕಾರಕನೂ ಹೌದು. ಅತಿಯಾಗಿ ಹಣ ಅಂತಕ್ಕಂಥದ್ದು ಕೈ ಸೇರಿದಾಗ ತಲೆ ಗಿರ್ರಂತ ತಿರುಗತ್ತೆ, ಹೌದಲ್ವಾ? ಏನೇನೋ ಯೋಚನೆಗಳು ಬರುತ್ತೆ, ಬೇಡದೇ ಇರ್ತಕ್ಕಂಥ ಯೋಚನೆಗಳು ಬರುತ್ತೆ. ಅದನ್ನು ತಗೊಳ್ಳ, ಇದನ್ನು ತಗೊಳ್ಳ, ಹಾಗೆ ಖರ್ಚು ಮಾಡ್ಲಾ, ಹೀಗೆ ಖರ್ಚು ಮಾಡ್ಲಾ, ಇಲ್ಲದೆ ಇರ್ತಕ್ಕಂಥ ಆಲೋಚನೆಗಳನ್ನ ಹೆಚ್ಚಾಗಿ ಮಾಡ್ತೀರಾ, ಹೌದಲ್ವಾ? ಈ ಶುಕ್ರನಿಂದ ದುಶ್ಚಟ ಅಂತಕ್ಕಂಥದ್ದು ಬರುತ್ತೆ. ಎಚ್ಚರಿಕೆ ವಹಿಸಿ. ಯಾವತ್ತೋ ಒಂದು ದಿನ ಯಾವುದೋ ಒಂದು ವಿಚಾರ, ಧೂಪಪಾನ ಆಗಬಹುದು, ಮದ್ಯಪಾನ ಆಗಬಹುದು, ಸ್ತ್ರೀ ಸಂಬಂಧವಾದ ವಿಚಾರ ಆಗಬಹುದು. ಇವತ್ತೊಂದು ದಿವಸ ಏನೂ ಆಗಲ್ಲ ಬಾ ಅಂತ ಸ್ನೇಹಿತರು ಅಥವಾ ಬಂಧುಗಳು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥವರು ಎಲ್ಲೋ ಕರ್ಕೊಂಡೋಗಿ ಸ್ವಲ್ಪ ರುಚಿಯನ್ನು ಹತ್ತಿಸಿದರೆ ಸಾಕು, ಆ ರುಚಿ ಏನಾಗತ್ತೆ, ಅತಿರೇಕಕ್ಕೆ ಕರ್ಕೊಂಡೋಗತ್ತೆ ಜೂನ್ ತಿಂಗಳಲ್ಲಿ. ಆಗ ಏನ್ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನು ಕೂಡ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಎಚ್ಚರಿಕೆ ವಹಿಸಿ. ಇನ್ನು ಯಾರ್ಯಾರು ಮನೆ ನಿರ್ಮಾಣವನ್ನ ಮಾಡ್ತಾ ಇದ್ದಾರೋ ಅವರಿಗೆ ಸ್ವಲ್ಪ ಸಂಕಷ್ಟಗಳು ಅಂತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರಗಳಲ್ಲಿ ನಾವು ನೋಡಿದಾಗ ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರಿಗೆ ಏಕಾದಶದಲ್ಲಿ ಶನಿ ಇದ್ದಾನೆ. ಬಹಳಷ್ಟು ಜ್ಯೋತಿಷ್ಯರು ಹೇಳ್ತಾರೆ, ಅಯ್ಯೋ ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಏಕಾದಶ ಸ್ಥಾನೇಶು ಶುಭಫಲಾಭಾಪ್ಯರ್ಥಂ ಅಂತ ಹೇಳಿ ಸಂಕಲ್ಪ ಮಾಡ್ತೀವಿ. ಅಂದ್ರೆ ಶನಿ ಏಕಾದಶದಲ್ಲಿದ್ದಾನೆ, ಬಹಳಷ್ಟು ಲಾಭ ಕೊಡ್ತಾನೆ, ನೀವು ಮಾಡೋ ಕೆಲಸದಲ್ಲಿ ಲಾಭ ಕೊಡ್ತಾನೆ, ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಾ, ಶುಕ್ರನೇ ಸರಿ ಇಲ್ವೇ? ಆ ಶುಕ್ರ ಸರಿ ಇದ್ರೆ ತಾನೇ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ. ಉದಾಹರಣೆಯನ್ನ ನಾವು ತಗೊಂಡಾಗ ಮಳೆ ಬರುತ್ತೆ ನಿಜ, ಇವಾಗ ಮಳೆಗಾಲ, ಮಳೆ ಬರ್ತಾ ಇದೆ ನಿಜ, ಆದ್ರೆ ನಿಮ್ಮ ಟ್ಯಾಂಕ್ ತೂತಾಗೋಗ್ಬಿಟ್ಟಿದೆಯೇ, ನೀರ್ ನಿಲ್ಲುತ್ತಾ? ವರ್ಷ ಪೂರ್ತಿ ನೀರು ನಿಲ್ಲಿಸ್ಕೋಬೇಕು ತಾನೆ. ಹಾಗೆ ಆ ಶುಕ್ರ ಅಂತಕ್ಕಂಥವನು ಸ್ವಲ್ಪ ತೊಂದರೆಯನ್ನ ಕೊಡ್ತಾನೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳನ್ನ ಕೊಡ್ತಾನೆ. ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ, ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲಾದ್ರೂ ಥ್ರೋಟ್ ಇನ್ಫೆಕ್ಷನ್ ಬಂತು ಅಂತಂದ್ರೆ ಸಾಕು, ನೆಗ್ಲೆಕ್ಟ್ ಮಾಡಬೇಡಿ, ಉದಾಸೀನತೆಯನ್ನ ಮಾಡಬೇಡಿ. ನೋಡಿ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಅದರಿಂದ ಜ್ವರ ಬರುತ್ತೆ. ಜ್ವರವನ್ನು ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಅದು ಬೇರೆ ರೀತಿ ತಿರ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ರಕ್ತ ಸಂಬಂಧವಾದ ಕಾಯಿಲೆಗಳು ಅಥವಾ ಶೀತ ಸಂಬಂಧವಾದ ಕಾಯಿಲೆಗಳನ್ನ ಅನುಭವಿಸಲೇಬೇಕಾಗುತ್ತೆ. ಈ ಜೂನ್ ಮಾಸದಲ್ಲಿ ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನ ಶುಭ ಕಾರ್ಯಗಳನ್ನ ನಾವು ನೋಡಿದಾಗ ಇಲ್ಲಿ ಏನ್ ಹೇಳುತ್ತೆ, ಕುಜನ ಬಲ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಸಿಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಏನಾಗುತ್ತೆ, ನಿಮ್ಮ ಜಾತಕಗಳ ಪ್ರಕಾರ ಏನಾದರೂ ಗುರುವಿನ ದೃಷ್ಟಿ ಚೆನ್ನಾಗಿತ್ತು ಅಂದ್ರೆ, ಗುರು ಜನನ ಕಾಲದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಏನಾದರೂ ಅವನು ಸಂಚಾರವನ್ನ ಮಾಡ್ತಾ ಇದ್ದಾನೆ ಎಂದರೆ, ಅಥವಾ ಶುಕ್ರ ಉಚ್ಚದಲ್ಲಿದ್ದಾನೆ, ಮಂಗಳ ಕಾರ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥವನಿದ್ದರೆ, ವಿವಾಹ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಈ ವೃಷಭ ರಾಶಿಯವರಿಗೆ. ಆದಷ್ಟು ವಿವಾಹ ಕಾರ್ಯಗಳು 15ನೇ ತಾರೀಕಿನ ನಂತರ
ವಿವಾಹ ಕಾರ್ಯಗಳನ್ನ ನಡೆಸ್ತಕ್ಕಂಥದ್ದು ತುಂಬಾ ಉತ್ತಮ. ಅದಕ್ಕೆ ಮುಂಚೆ ಖಂಡಿತವಾಗಿ ಬೇಡ. ಯಾಕೆಂತಂದ್ರೆ ಅಧಿಕ ಜ್ಯೇಷ್ಠ ಮಾಸವನ್ನ ವ್ಯರ್ಜ ಮಾಸ ಅಂತ ನಾವು ಕರಿತೇವೆ. ಶುಭ ಕಾರ್ಯಗಳನ್ನ ನೀವು ಮಾಡಬೇಕು ಅನ್ನೋದಾದ್ರೆ ಆದಷ್ಟು ಜೂನ್ 15ನೇ ತಾರೀಕಿನ ನಂತರ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿಯವರು ಈ ಮಾಸದಲ್ಲಿ ಏನು ಪರಿಹಾರವನ್ನ ಮಾಡಬೇಕು? ಪ್ರತಿ ಶುಕ್ರವಾರ ಅಮ್ಮನವರ ದೇವಾಲಯ, ಅದು ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ಶಕ್ತಿ ದೇವತೆ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಒಂದು ಶಕ್ತಿ ದೇವತೆಯ ದೇವಾಲಯಕ್ಕೆ ಹೋಗಿ ರಾಹುಕಾಲದಲ್ಲಿ ಅರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ.